ದಲಿತರ ಹಣ ದಲಿತರಿಗೆ ಕೊಡ್ತೀವಿ ಅಂತ ಹೇಳಿ ನೀವು 25,000 ಕೋಟಿ ತೆಗೆದ್ರಿ. ಅಂದ್ಮೇಲೆ ಆ ಹಣ ಎಲ್ಲಿ ಹೋಯ್ತು? ಈ ರೀತಿ ಲೂಟಿ ಮಾಡ್ಲಿಕ್ಕೆ ನಿಮಗೆ ಅಧಿಕಾರ ಕೊಟ್ಟವ್ರು ಯಾರು? ವೈನ್ ಸ್ಟೋರ್ಗೆ ಹಣ ಹೋಗ್ಲಿಕ್ಕೆ ಹೆಂಗೆ ಸಾಧ್ಯ? ಲ್ಯಾಂಬೋರ್ಗಿನಿ ಕಾರು ಯಾವ ಸರ್ಕಾರ, ಯಾವ ಮುಖ್ಯಮಂತ್ರಿಗಳು ಇಷ್ಟೊಂದು ಬಂಡ ಧೈರ್ಯ ಇರ್ಲಿಕ್ಕೆ ಸಾಧ್ಯ ಇಲ್ಲ. DK ಶಿ ಅವ್ರು ಹೇಳ್ತಾರೆ, ಸಿದ್ದರಾಮಯ್ಯ ಅವ್ರನ್ನ ಮುಟ್ಟಬೇಕಂದ್ರೆ ನಾನು ದಾಟ್ಕೊಂಡ್ ಬರ್ಬೇಕು ಅಂತ ಅವತ್ತು ಹೇಳಿಕೆ. ಈಗ ಎಲ್ಲಿರ್ತಾರಂತೆ ಅವ್ರ ದಾಟಕ್ಕೆ? ನನ್ನ ದಾಟ್ಕೊಂಡ್ ಬರ್ಬೇಕು ಅಂದ್ರಲ್ಲ, ಈಗ ಅವ್ರು ಎಲ್ಲಿರ್ತಾರ ದಾಟಕ್ಕೆ? ಪ್ರಾಸಿಕ್ಯೂಷನ್ ಅಡ್ಡ ಬರ್ತಾರ? ಈಗ ಅಧಿಕಾರ ಈಗ DCM ಸ್ಥಾನದಲ್ಲಿದ್ದಾರೆ. ಹೌದು, ಇರ್ಬೋದು. ಇದ್ರೆ ಏನಾಯ್ತು? ಬಂಡೆ 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 ನನ್ನ ದಾಟ್ಕೊಂಡು, ಅರೆ ಬಂಡೆ ಏನ್ ಬಂಡೆ, ಗಟ್ಟಿಯಾಗಿ ಇದ್ದೀನಿ ಅಂತಲಾ? ಬಂಡೆಗಳನ್ನು ನುಂಗಿದ್ದಕ್ಕೆ ಬಂಡೆ ನೀವು. ಕೊಪ್ಪಳಕ್ಕೆ ಈ ಒಂದು TB ಬೋರ್ಡ್ ನ ಇಶ್ಯೂ ಏನಾಗಿತ್ತು, ಇದರ ವೀಕ್ಷಣೆಗೆ ಕುರಿತು ಹಾಗೂ ಕೊಪ್ಪಳ ಜಿಲ್ಲಾ ಪ್ರವಾಸ ಕೈಗೊಂಡಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷದ ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಚಲವಾದಿ ನಾರಾಯಣ ಸ್ವಾಮಿ ಅವರು ನಮ್ಮ ಜೊತೆಗಿದ್ದಾರೆ. ಸೊ ಒಟ್ಟಾರೆ ಇವತ್ತಿನ ಬೆಳವಣಿಗೆಗಳು ಬಹಳ ಕೇಳ್ತಾ ಇದ್ರಿ. ಆಲ್ಮೋಸ್ಟ್ ಆಲ್ ಈಗ ಬ್ರೇಕಿಂಗ್ ನ್ಯೂಸ್ ನೋಡ್ತಾ ಇದ್ರಿ. ಸೊ ಅದೇ ವರವಾಗಿ ಕೊಪ್ಪಳಕ್ಕೆ ಇವತ್ತು ಆಗಮಿಸಿದ್ದಾರೆ. ಏನೆಲ್ಲ ಡಿಸ್ಪ್ಯೂಟ್ಸ್ ಇದೆ, ಏನೆಲ್ಲ ಸಮಸ್ಯೆಗಳಿದೆ, ಸೊ ಅದನ್ನ ಹೆಂಗೆ ಹೋಗ್ಲಾಡಿಸ್ಬೇಕು ಅನ್ನೋದ್ರ ಬಗ್ಗೆ ಒಂದು 10 ನಿಮಿಷ ನಾವು ಚರ್ಚೆ ಮಾಡೋಣ. ಸರ್ ನಮಸ್ತೆ. ನಮಸ್ಕಾರ. ನಮಸ್ಕಾರ ಸರ್. ಇವತ್ತಿನ ಬ್ರೇಕಿಂಗ್ ನ್ಯೂಸ್ ಜೊತೆಗೆ ನಾವು ಮಾತು ಪ್ರಾರಂಭ ಮಾಡೋಣ. ಆಲ್ರೆಡಿ ಈಗ ರಾಜ್ಯಾದ್ಯಂತ ಒಂದು ಇಶ್ಯೂ ಆಗಿದೆ, ಮೂಡ ಹಗರಣ. ಸೊ ರಾಜ್ಯಪಾಲರು ಬಂದ್ಬಿಟ್ಟು ಈಗ ತನಿಖೆಗೆ ಅನುಮತಿ ನೀಡಿದ್ದಾರೆ. ಏನ್ ಬದಲಾವಣೆ ಆಗ್ಬೋದು ಅಂತ ತಮ್ಮ ಅಭಿಪ್ರಾಯ ಸರ್? ನೋಡಿ, ಭಾರತೀಯ ಜನತಾ ಪಕ್ಷ ಮುಖಂಡರುಗಳೆಲ್ಲರೂ ಸೇರಿ ಬೆಂಗಳೂರಿನಿಂದ ಮೈಸೂರಿನವರೆಗೆ ನಾವು ಪಾದಯಾತ್ರೆಯನ್ನು ಮಾಡಿದ್ವಿ. ವಿಷಯ ಏನಾಗಿತ್ತು? ಮೊದಲನೇದು ಮೂಡ ಹಗರಣ, ಎರಡನೇದು 187 ಕೋಟಿ ST ನಿಗಮದ, ವಾಲ್ಮೀಕಿ ನಿಗಮದ ಹಣ ಲೂಟಿಯಾಗಿದ್ದು, ಮೂರನೇದು 25,396 ಕೋಟಿ SCP TSP ಹಣ. ಇದು ಇಷ್ಟನ್ನು ಇಟ್ಕೊಂಡು ನಾವು ಹೋರಾಟ ಮಾಡಿದ್ವಿ. ಮಾಡಿದಾಗ ಈಗ ಮೂಡಾದಲ್ಲಿ ಒಂದು ಪ್ರೈವೇಟ್ ಕಂಪ್ಲೇಂಟ್ ಬಂದಿದೆ. ಅದನ್ನ ಆಧರಿಸಿ ನಾವು ಮಾಡಿದ್ದು ಎಲ್ಲವನ್ನೂ ಸೇರಿಸಿ ಮೇಲ್ನೋಟಕ್ಕೆ ಅದು ಸತ್ಯ ಅಂತ ತಿಳಿದು ಬಂದ ಮೇಲೆ ಗವರ್ನರ್ಗೆ ಬಂದಿದ್ದನ್ನ ಆದೇಶ, ಅವರನ್ನ ಕಂಪ್ಲೇಂಟ್ ಅನ್ನ ಅವ್ರ ಮನವರಿಕೆ ಆದ್ಮೇಲೆ ಅದನ್ನ ಇವತ್ತು ಪ್ರಾಸಿಕ್ಯೂಷನ್ಗೆ ಆದೇಶ ಕೊಟ್ಟಿದ್ದಾರೆ. ಸೊ ಈ ಆದೇಶವನ್ನ ನಾನು ಸ್ವಾಗತ ಮಾಡ್ತೇನೆ. ಯಾಕೆ ಅಂತಂದ್ರೆ ನಮ್ಮ ಹೋರಾಟವೂ ಅದೇ ಇತ್ತು. ಇವತ್ತಾಗಿರ್ತಕ್ಕಂಥ ಅದಕ್ಕೆ ನ್ಯಾಯ ಸಿಗ್ಲೇಬೇಕಲ್ಲ. ಯಾಕೆಂತಂದ್ರೆ ಆ ಜಮೀನು ಇವ್ರದಲ್ಲ. 1935ರಲ್ಲಿ ಲಿಂಗ ಅನ್ನೋರ ಒಬ್ಬ ನಿಂಗ ಅನ್ನೋರ ಒಬ್ಬ ದಲಿತ ಕುಟುಂಬದವರೆಗೆ ಸೇರಿದ ಜಮೀನಾಗಿತ್ತು. ಅದು ಅವರು 65ರಲ್ಲಿ ಅವ್ರು ತೀರ್ಕೊಂಡಿದ್ದಾರೆ. 90ರಲ್ಲಿ ಅವರ ಪತ್ನಿಯು ತೀರ್ಕೊಂಡಿದ್ದಾರೆ. 90 ಆದ್ಮೇಲೆ ಅವರಿಗೆ 3 ಮಕ್ಕಳಿದ್ರು. 3 ಕುಟುಂಬಗಳು ಇವತ್ತು ಇವೆ. ಆ 3 ಕುಟುಂಬಗಳಲ್ಲಿ ಜವರ ಅಂತಕ್ಕಂಥವನಿಗೆ ಇವ್ರೇನ್ ಮಾಡ್ತಾರೆ, ಒಂದು ಖಾತೆ ಇದು ಏನೋ ಪಾವತಿ ಖಾತೆಯನ್ನ ಅವ್ರ ಹೆಸರು ಮಾಡ್ಲಿಕ್ಕೆ ಒಂದು ಸೈನ್ ಹಾಕ್ತಾರೆ. ಯಾಕೆ ಅಂದ್ರೆ ಅದರ ಆಗು ಹೋಗುಗಳನ್ನ ನೋಡ್ಬೇಕಾದ್ರೆ ಯಾರಾದ್ರೂ ಒಬ್ರು ವಾರಸದಾರ. ಆದ್ರೆ ಆಸ್ತಿ ಎಲ್ಲರದು, ಒಬ್ಬರದಲ್ಲ. ಅದನ್ನು ನೋಡ್ಕೊಳ್ಳೋ ಜವಾಬ್ದಾರಿನ ಅವ್ರು ಕೊಡ್ತಾರೆ. ಆದ್ರೆ ಅದಿದ್ದಾಗ್ಲೂ ಕೂಡ ಇಮ್ಮಿಡಿಯೇಟ್ಲಿ ಏನಾಗುತ್ತೆ, 91-92ರಲ್ಲಿ ಅದು ಮೂಡದವರು ಆ ಜಮೀನ್ ತಗೊಂಡ್ಬಿಡ್ತಾರೆ. ತಗೊಂಡಾಗ ಎಲ್ರು ಒಪ್ಪಿಗೆನೂ ಆಗತ್ತೆ. ಒಪ್ಪಿಗೆ ಆಗಿ ಅದಕ್ಕೆ ಪರಿಹಾರವಾಗಿ 3,24,200 ರೂಪಾಯಿ ಪರಿಹಾರ ಕೊಡ್ತಾರೆ. ಅವ್ರು ಕೊಡುವ ಸಂದರ್ಭದಲ್ಲಿ 3 ಕುಟುಂಬ ಯಾರಕ್ಕೆ ಕೊಡ್ಬೇಕು ಪ್ರಶ್ನೆ ಆಗತ್ತೆ. ಅದಕ್ಕೆ ಅದನ್ನ ಏನ್ ಮಾಡ್ತಾರೆ, ಖಾತೆಯಲ್ಲಿ ಹಾಕ್ಬಿಟ್ಟು ಇದಕ್ಕೆ ಕೋರ್ಟ್ ನಲ್ಲಿ ಇಟ್ಬಿಡ್ತಾರೆ. ಅಲ್ಲಿಗೆ 6-1 ನೋಟಿಫಿಕೇಶನ್ ಆಗೋಯ್ತು. 6-1 ನೋಟಿಫಿಕೇಶನ್ ಆದ್ಮೇಲೆ ಇಟ್ ಇಸ್ ಎ ಪ್ರಾಪರ್ಟಿ ಆಫ್ ದಿ ಗವರ್ಮೆಂಟ್. ಅದಾದ್ಮೇಲೆ ಅದನ್ನ ಡಿನೋಟಿಫಿಕೇಶನ್ ಮಾಡ್ಲಿಕ್ಕೂ ಯಾರಿಗೂ ಅಧಿಕಾರ ಇಲ್ಲ, ಅಥವಾ ಹಂಚಿಕೆ ಮಾಡ್ಲಿಕ್ಕಿಲ್ಲ. ಯಾವ ಪರ್ಪಸ್ಗೆ ನೀವು ತಗೊಂಡಿದ್ದೀರಿ ಆ ಪರ್ಪಸ್ ಮಾತ್ರ ಅದನ್ನ ಬಳಕೆ ಮಾಡಬೇಕು. ಸೈಟ್ಗಳು ಮಾಡ್ತೀರಿ, ಅದನ್ನ 12 ಜನರಿಗೆ ಸೈಟ್ ಕೊಟ್ಟಿದ್ದೀರಿ, ಪಾರ್ಕ್ ಮಾಡಿದ್ದೀರಿ, ಎಲ್ಲ ಆಗೋಗಿದೆ. ಆದ್ರೆ ಅದ್ಯಾರೋ ದೇವರಾಜ್ ಅನ್ನೋರು ಒಂದು ಲೆಟರ್ ಕೊಟ್ಟಿದ್ರು ನಮ್ಗೆ ಪರ್ಸನಲ್ ಆಗಿ, ಇಲ್ಲ ಇದನ್ನ ನಮಗೆ ಬಿಟ್ಕೊಟ್ಟು. ದೇವರಾಜ್ಗೂ ಅದಕ್ಕೆ ಸಂಬಂಧನೇ ಇಲ್ವಲ್ಲ, ಖಾತೆದಾರನೂ ಅಲ್ಲ. ಆತ ಏನ್ ಮಾಡ್ತಾನೆ, ಒಂದು ಪತ್ರ ಕೊಡ್ತಾನೆ. ಇವರು DCM ಇರ್ತಾರ ಆಗ, ಸಿದ್ದರಾಮಯ್ಯನವರು, ನಾವು ಇದನ್ನ ಡಿನೋಟಿಫಿಕೇಶನ್ ಮಾಡ್ಕೊಡಿ ಅಂತ. ನಾವಿವತ್ತು ಡಿನೋಟಿಫಿಕೇಶನ್ಗೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾರೆ, ಹಿಂದೆ ಬೀಳ್ತಾರೆ, ಇನ್ಫ್ಲೂಯೆನ್ಸ್ ಮಾಡ್ತಾರೆ, ಆಗೋದಿಲ್ಲ. ಇದಂಗೆ ಒಂದು ಲೆಟರ್ ಅವತ್ತು ಕೊಟ್ಟಿದ್ದ ಲೆಟರ್ ಮೇಲೆ 98ರಲ್ಲಿ ಡಿನೋಟಿಫಿಕೇಶನ್ ಆಗೋಗ್ಬಿಡ್ತದೆ. ನಿಮ್ಮ ಒತ್ತಡ ಇಲ್ಲದೆ
ನೀವು ನಿಮ್ಮ ಆಸೆ ಅದ್ರ ಮೇಲೆ ಇಲ್ಲದೆ ಆಗೇನಾಗುತ್ತೆ 2004ಕ್ಕೆ ರಿಜಿಸ್ಟ್ರೇಷನ್ ಆಗ್ಬಿಡ್ತದೆ ಇವ್ರ ಹೆಸರಿಗೆ. 4 ಅದಾದ್ಮೇಲೆ 8-9ರಲ್ಲಿ ತಿರುಗಿ ಕನ್ವರ್ಷನ್ ಆಗುತ್ತೆ. ಆಲ್ರೆಡಿ ಅದು ನಿಮ್ಮ ಜಮೀನೇ ಅಲ್ಲ, ಕನ್ವರ್ಷನ್ ಅಂತ ಆಗತ್ತೆ. ಕನ್ವರ್ಷನ್ ಆದ್ಮೇಲೆ ಕುಂಕುಮ ಭಾಗ್ಯ ಅಂತೇಳಿ ಅಣ್ಣ ತಂಗಿಗೆ ಕೊಟ್ಟಂಗೆ ನೀವು ಗಿಫ್ಟ್ ಡೀಡ್ ಮಾಡ್ತೀರಿ. ಆಮೇಲೆ ಅವ್ರೇನ್ ಮಾಡ್ತಾರೆ, ಕನ್ವರ್ಷನ್ ಆಗಿದೆ, ಎಲ್ಲ ಆಗಿದೆ, ಇಲ್ಲ ನಂದು ವ್ಯವಸಾಯ ಜಮೀನು, ನನಗೆ ವ್ಯವಸಾಯ ಮಾಡ್ಲಿಕ್ಕೆ ಜಾಗನೇ ಇಲ್ಲ, ದಯವಿಟ್ಟು ನನಗೆ ಆಲ್ಟರ್ನೇಟಿವ್ ಕೊಡಿ ಅಂತ ನೀವು ಲೆಟರ್ ಕೊಡ್ತೀರಿ. ನಿಮ್ ಜಮೀನೆಲ್ಲ ಹೆಂಗ್ ಕೊಡ್ತೀರಿ? ಅದು ಮೂಡದೇ ಜಮೀನು ಅಲ್ಲ. ಇದು ಕಂಪ್ಲೀಟ್ ಏನಂತಂದ್ರೆ ಕನ್ವರ್ಸೇಷನ್ ಅನ್ನೋದು ಬರೀ ಲೆಟರ್ ಮುಖಾಂತರನೇ ಆಗಿದೆ. ಒಂದ್ ರೀತಿ ಇನ್ಫ್ಲುಯೆನ್ಸ್ ಯೂಸ್ ಏನಾಗಿದೆ, ಆಯಮ್ಮ ಇದರಲ್ಲಿ ನಾಮಕಾವಸ್ಥೆಯ ಹೆಸರು ಅಷ್ಟೇ. ಆಯಮ್ಮ ಮಾಡಿರೋದು ಎಲ್ಲಾನು ಬೇರೆಯವರೇ ಮಾಡಿ 13ಕ್ಕೆ ನೀವು ಮುಖ್ಯಮಂತ್ರಿ ಆಗಿ ಹೋಗ್ತೀರಿ. ಅದರಿಂದಾಗಿ ಆ ಇಶ್ಯೂನ ತೆಗಿಯೋದಿಲ್ಲ, ಸ್ಕ್ಯಾಂಡಲ್ ಆಗುತ್ತೆ ಅಂತ 16-17ರಲ್ಲಿ ತಿರುಗಿ ಲೆಟರ್ ಕೊಡ್ತೀರಿ, ನಮಗೆ ಆಲ್ಟರ್ನೇಟಿವ್ ಕೊಡಿ, ಇಲ್ಲ ಅಂತಂದ್ರೆ 50-50 ರೇಷಿಯೋ ಕೊಡಿ ಅಂತ. 92ರಲ್ಲಿ ಇದಾದಾಗ 50-50 ರೇಷಿಯೋ ಇತ್ತ? 1992ರಲ್ಲಿ ಇರ್ಲಿಲ್ಲ. ಬಂದಿದ್ದೆ ಅವಾಗ 16-17ರಲ್ಲಿ. ಆ ರೇಷಿಯೋ ಮೇಲೆ ನೀವು ಇದನ್ನ ಲೆಟರ್ ಕೊಡ್ತೀರಿ. ಅದರ ಮೇಲೆ 4 ಸಾರಿ ಫೇಲ್ ಆಗ್ತದೆ ಕಮಿಟಿಯಲ್ಲಿ, ಮೀಟಿಂಗ್ ಅಲ್ಲಿ 4 ಸಾರಿ ಫೇಲ್ ಆದ್ಮೇಲೆ ನಿಮಗೆ ಬೇಕಾಗಿರ್ತಕ್ಕಂಥ ಧ್ರುವ ಕುಮಾರ್ ಅಂತಕ್ಕಂಥ ಒಬ್ಬರನ್ನ ನೀವು ಚೇರ್ಮನ್ ಮಾಡ್ತೀರಿ ಮೂಡಾಗೆ. ಅವರು 4 ಸಾರಿ ಫೇಲ್ ಆದ್ಮೇಲೆ 5ನೇ ಸಾರಿ ಎಲ್ಲರನ್ನೂ ಕನ್ವಿನ್ಸ್ ಮಾಡಿ ಕೊಡ್ಬೋದು ಅಂತ ನೀವು ರೆಸೊಲ್ಯೂಷನ್ ಡಿಸೈಡ್ ಮಾಡಿದ್ರು. ಆವಾಗ 17ಕ್ಕೆ ರೆಸೊಲ್ಯೂಷನ್ ಮಾಡಿ ರಿಸೈಡ್ ಆದ್ರೆ 18ಕ್ಕೆ ಚುನಾವಣೆ ಬರ್ತದೆ, ಅಲ್ಲಿವರೆಗೂ ಮಾತಾಡೋದು ಬೇಡ ಅಂತ ಸುಮ್ಮನೆ ಬಿಡ್ತೀರಿ. ಕುಮಾರಸ್ವಾಮಿ ಆದ್ರಿಂದ, ಮುಖ್ಯಮಂತ್ರಿ ಆದ್ರಿಂದ ಮತ್ತೆ ಕೇಳೋದಿಲ್ಲ. ಅವ್ರು ಹೋದ ತಕ್ಷಣ ಏನ್ ಮಾಡ್ತೀರಿ, ಆಫೀಸರ್ಗಳನ್ನ ಹಿಡ್ಕೊಂಡು, ಸಾರ್ ಮೊದ್ಲೇ ರೆಸೊಲ್ಯೂಷನ್ ಆಗೋಗಿದೆ, ಕೊಡದೇ ಇದ್ರೆ ಅವ್ರು ಕೋರ್ಟ್ಗೆ ಹೋದ್ರೆ ನಮಗ್ ತೊಂದರೆ ಆಗ್ತದೆ ಅಂತ ಹೇಳಿ 20ರಲ್ಲಿ ಸೈಟ್ಗಳನ್ನ ತಗೊಂಡ್ಬಿಡ್ತೀರಿ. 20ರಲ್ಲಿ ತಗೊಂಡ್ತೀರಿ. ತಗೊಂಡ ಮೇಲೆ ಈಗ ಅದು ಬೆಳಕಕ್ಕೆ ಬಂದಿದೆ, ಅಲ್ಲಿವರೆಗೂ ಗೊತ್ತಿಲ್ಲ. ಅಂದ್ಮೇಲೆ ಎಲೆಕ್ಷನ್ ಇದರಲ್ಲಿ ಪೇಪರ್ಸ್ ಅಲ್ಲಿ ನೀವು ಮೆನ್ಷನ್ ಮಾಡ್ಬೇಕಾಗಿತ್ತು, ಅದು 13ರಲ್ಲಿ ಮಾಡಿಲ್ಲ. ಅಷ್ಟೊತ್ತಿಗೆ ನಿಮ್ಮ ಜಮೀನ್ ಬಂದಿತ್ತು, ನೀವು ಐಸೈಟು ಅದನ್ನ ಮಾಡಕ್ ಆಗಿಲ್ಲ ಅಂತ ಹೇಳಿದಿರಿ. 18ರಲ್ಲಿ ಮಾಡಿದ್ದೀರಿ, ಏನೋ ತೋರಿಸಿದ್ದೀರಿ. ಅಂದ್ರೆ 13ರಲ್ಲಿ ಅವರ ಒಂದು ಸ್ವಯಂ ಆಸ್ತಿ ಘೋಷಣೆ ಇದರಲ್ಲಿ ಮೆನ್ಷನ್ ಮಾಡಿಲ್ಲ. 18ರಲ್ಲಿ ಮಾಡಿದ್ದಾರೆ. 18ರಲ್ಲಿ ಅದು ಏನಂತ ಮಾಡಿದಿರಿ, ಏನೋ ವ್ಯವಸಾಯ ಜಮೀನು ಅಂತ ಮಾಡಿದಿರಿ. ವ್ಯವಸಾಯ ಜಮೀನು ಅದನ್ನ 23ರಲ್ಲಿ ನೀವೇನ್ ಮಾಡಿದಿರಿ, ನನಗೆ ಇದು ಇದರಿಂದ ಬಂದಿರೋದು ನನಗೆ 14 ಸೈಟ್ಗಳನ್ನ ಮೆನ್ಷನ್ ಮಾಡಿದಿರಿ. ರೇಟ್ ಎಷ್ಟು ಅಂತಂದ್ರೆ ಅವಾಗ 23 ಲಕ್ಷ ಅಂತ ಹೇಳಿದಿರಿ ಎಲ್ಲ. ಈಗ ಕೇಳುವಾಗ ನೋಡಿ, ನಮ್ಮದು ಜಮೀನು ನಮ್ದು ಗೊತ್ತೇ ಇಲ್ಲ ಅಂತ ಹೇಳಿದ್ದಾರೆ ಒಂದ್ ಕಡೆ ಹೇಳ್ತಾರೆ, ಅದಾದ್ಮೇಲೆ ಇಲ್ಲ ನಮ್ಮದೇ ಜಮೀನು, ಅದು ಇವತ್ತು 62 ಕೋಟಿ ಬಾಳುತ್ತೆ ಅಂತ ಹೇಳ್ತೀರಿ. ಇದೆಲ್ಲ ಮೊದ್ಲೇ ಕೊಟ್ಟಿರ್ಬೇಕಾಗಿತ್ತಲ್ಲ. ಅಂದ್ಮೇಲೆ ಇದರಿಂದ ವ್ಯವಸ್ಥಿತವಾಗಿ ನೀವು ಈ ರೀತಿ ಮಾಡ್ಕೊಂಡು ಬಂದಿದ್ದೀರಿ, ಕಣ್ ತಪ್ಪಿಸೋ ಕೆಲಸ ಮಾಡಿದ್ದೀರಿ. ಇದನ್ನ ಪ್ರಪ್ರಥಮ ಬಾರಿಗೆ ಈ ಒಂದು ಇಶ್ಯೂ ಬಗ್ಗೆ ಪ್ರಶ್ನೆ ಮಾಡಿದ್ದು ಬಿಜೆಪಿಯಲ್ಲಿ ಅಥವಾ ಅಲೈನ್ಸ್ ಪಕ್ಷ ಪಾರ್ಟಿಗಳು ಮಾಡಿದ್ವಾ? ಇಲ್ಲ, ನಾವೇ ಮಾಡಿದ್ದು. ನಮ್ಮ MLA ಅಲ್ಲಿ ಶ್ರೀವತ್ಸ ಅಂತಿದ್ದಾರೆ, ಅವ್ರ ಗಮನಕ್ಕೆ ಬಂತು. ಸೊ ನಮ್ಮ ಆಮೇಲೆ ವಿಶ್ವನಾಥ್ ಇದಾರಲ್ಲ, ವಿಶ್ವನಾಥ್ ಅವರು ನಮ್ಮ ಪಾರ್ಟಿಯವರೇ ಎಲ್ಲ ಮಾಡಿದ್ದು, ಅದನ್ನ ತೆಗೆದು ಬಂದು ಮಾಡಿ. ಈಗಿನ ಸಿಚುವೇಶನ್ಸ್ ನೋಡಿದ್ರೆ ಇವಾಗ ಏನ್ ರಾಜ್ಯಪಾಲರು ಅನುಮತಿ ಕೊಟ್ಟಿದ್ದಾರೆ, ಸೊ ಅಂದ ಮಾತ್ರಕ್ಕೆ ಇನ್ನು ವಿಚಾರಣೆ ನಡೆಯಬೇಕಾಗಿದೆ. ಈ ಕೇಸ್ ಯಾವ ರೀತಿ ಒಂದು ರೂಪ ತಾಳಬಹುದು ಅಂತ ನೋಡಿ, ನಾನು ಹೇಳ್ತೇನೆ, ಇದರಲ್ಲಿ ಕೈ ಉಣ್ಣಿಗೆ ಕನ್ನಡಿ ಬೇಕಾಗಿಲ್ಲ. ನೀವು ಮಾಡಿರೋದು ಗೊತ್ತಾಗಿದೆ ಎಲ್ರಿಗೂ. ಈಗ ಅದಕ್ಕಾಗಿ ದೊಡ್ಡ ಹೋರಾಟ ನಡೆದಿದೆ, ಕಣ್ಣು ತೋಪ್ಸೋ ಕೆಲಸ ನೀವು ಮಾಡ್ತಿದ್ದೀರಿ. 187 ಕೋಟಿ ಹಗರಣ ನಡೆಯಿತು. ಖಾತೆಗಳಿಗೆ ನೀವು ಖಜಾನೆಯಿಂದನೇ ಹಣ ಹಾಕ್ಬಿಟ್ರಿ. ಯಾವ ಸರ್ಕಾರ, ಯಾವ ಮುಖ್ಯಮಂತ್ರಿಗಳು ಇಷ್ಟೊಂದು ಬಂಡಧೈರ್ಯ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ ಖಾತೆಯಿಂದ ನೇರವಾಗಿ ಇದು ಖಜಾನೆಯಿಂದ ಖಾತೆಗಳಿಗೆ ಹೋಗಲ್ಲ. ಅದು ಹೋಗೋದಿದ್ರೆ ಬ್ಯಾಂಕ್ ಅಷ್ಟೇ ಹೋಗುತ್ತೆ. ಅದು ಏನ್ ಮಾಡಿದ್ರು ಇವರು, ನೇರವಾಗಿ ಹಾಕೊಂಡು ಡ್ರಾ ಮಾಡಿದ್ದಾರೆ. ವೈನ್ ಸ್ಟೋರ್ಗೆ ಹಣ ಹೋಗ್ಲಿಕ್ಕೆ ಹೆಂಗೆ ಸಾಧ್ಯ? ಲ್ಯಾಂಬೋರ್ಗಿನಿ ಕಾರು, 200-300 ಎಕರೆ ಜಾಗ, ಎಲ್ಲಿಂದ ಬರ್ತವೆಲ್ಲ? ಈ ಅಪಾದನೆ ಬಂದಿದ್ದ ಯಾರ ಮೇಲೆ? ಚಂದ್ರಶೇಖರ್ ಅನ್ನೋದು ತೀರ್ಕೊಳ್ಳೋದಿಲ್ಲ ಅಂದ್ರೆ ಇದು ಹೊರಗಡೆ ಬೀಳ್ತಾ ಇದ್ದಿಲ್ಲ. ಹಂಗಿದ್ದ ಮೇಲೆ ಬಂದ ತಕ್ಷಣ ಮಂತ್ರಿಯನ್ನ ನೀವು ಇಮಿಡಿಯೇಟ್ ರಿಸೈನ್ ಮಾಡಿಸಿದ್ರ? ಇಲ್ಲ. ಅದ್ರ ಅರ್ಥ ಏನೋ? ನಾವು ಹೋರಾಟ ಮಾಡಿದ್ವಿ, ಅದಕ್ಕೆ ನಾವು ಹೋರಾಟ ಮಾಡಿಲ್ಲ, ಅದನ್ನು ಮುಚ್ಚಾಕ್ತಿದ್ರು. ಇಮಿಡಿಯೇಟ್ಲಿ ರಿಸೈನ್ ಮಾಡಿದ್ರೆ ಅರ್ಥ ಏನೋ? ಇನ್ವಾಲ್ವ್ಮೆಂಟ್ ಇದೆ ಅಂತ. ಸೊ ಅಂದ್ರೆ ಭಾರತೀಯ ಜನತಾ ಪಕ್ಷದ ಪ್ರತಿ ವಿರುದ್ಧದ ಹೋರಾಟದ ಮೇಲೆ
ಸಿಎಂ ಅವರು ಬಗ್ತಾ ಇದ್ದಾರೆ, ಮಣಿತಾ ಇದ್ದಾರೆ. ಮಾಡ್ಲೇಬೇಕು, ತಪ್ಪು ಮಾಡಿದವರು ನೀರು ಕುಡಿಲೇಬೇಕಲ್ಲ. ಅನ್ನೋ ರೀತಿ. ಅದರಿಂದ ಆಯ್ತು. ಈಗ ಅದರಲ್ಲಿ ಸಿಕ್ಕಿಬಿದ್ರಿ, ಇದರಲ್ಲಿ ಸಿಕ್ಕಿಬಿದ್ರಿ, ಎಲ್ಲ ಆಗಿದೆ. ಆದ್ರಿಂದಾಗಿ ಪ್ರಾಸಿಕ್ಯೂಷನ್ಗೆ ಆದೇಶ ಕೊಟ್ಟಿದ್ದಾರೆ. ಅವರು ನೀವು ಅದನ್ನು ಎದುರಿಸಬೇಕು. ನೀವು ಕೋರ್ಟ್ಗೆ ಹೋಗಿ, ಬೇಕಾದ್ರೆ ನ್ಯಾಯ ಎಲ್ರಿಗೂ ಒಂದೇ. ಒಂದೇ ಒಂದೇ. ನೀವು ಇವಾಗ ಕೋರ್ಟ್ಗೆ ಹೋಗಿ, ನಮ್ದು ಏನು ಅಭ್ಯಂತರ ಇಲ್ಲ. ನ್ಯಾಯ ಕೋರ್ಟ್ ಅಲ್ಲಿ ಸಿಕ್ಕರೆ ನಾವೇನು ಅದನ್ನು ವಿರೋಧ ಮಾಡಲ್ಲ. ಆದ್ರೆ ಒಂದ್ ಹೇಳೋದು, ಅಂಬೇಡ್ಕರ್ ಅವ್ರ ಹೆಸರು ಹೇಳ್ತೀರಿ, ಅಂಬೇಡ್ಕರ್ ಅವ್ರಿಗೆ ಮೋಸ ಮಾಡ್ತೀರಿ. ದಲಿತರ ಹೆಸರು ಹೇಳ್ತೀರಿ, ದಲಿತರಿಗೆ ಮೋಸ ಮಾಡ್ತೀರಿ. ಸಂವಿಧಾನ ರಕ್ಷಕರು ನಾವೇ ಅಂತೀವಿ, ಪ್ರಜಾಪ್ರಭುತ್ವದ ಹೆಸರು ಹೇಳ್ತೀರಿ. ಇವೆಲ್ಲದರ ಬಗ್ಗೆ ನಿಮ್ಗೆ ಏನಾದ್ರೂ ಕಿಂಚಿತ್ ಗೌರವ ಆಯ್ತು? ದಲಿತರಿಗೆ ಏನ್ ಮೋಸ ಮಾಡಿದ್ರು? ಯಾರು ದಲಿತರಿಗೆ ಏನ್ ಮೋಸ ಮಾಡಿದ್ರು? ಇನ್ನು ಇದು 25,000 ಕೋಟಿ ನುಂಗಿದ್ದು ಯಾರ್ದು? ದಲಿತರದ್ದು. ದಲಿತರ ಹಣ. ಗ್ಯಾರಂಟಿಗಳಿಗೆ 52,000 ಕೋಟಿ ಇಟ್ಟಿದೀವಂದ್ರಲ್ಲ, ಅದರಲ್ಲಿ ಗ್ಯಾರಂಟಿಗಳಲ್ಲಿ ದಲಿತರದ ಪಾಲಿಲ್ವಾ? 52,000 ಕೋಟಿಗಳಲ್ಲಿ ಇದೆಯಾ ಇಲ್ವಾ? ಇರಲೇಬೇಕಲ್ಲ. ಹಾಗಿದ್ರೆ ದಲಿತರ ಹಣ ದಲಿತರಿಗೆ ಕೊಡ್ತೀವಿ ಅಂತ ಹೇಳಿ ನೀವು 25,000 ಕೋಟಿ ತೆಗೆದ್ರಿ. ಅಂದ್ಮೇಲೆ ಆ ಹಣ ಎಲ್ಲಿಗೆ ಹೋಯ್ತು? ಇನ್ ಪ್ರಶ್ನೆ ಮಾಡ್ಬೇಕಾಗಿದೆ ನಿಜವಾಗ್ಲೂ. ಹೌದಿಲ್ಲ? ಅಂದ್ಮೇಲೆ ಬಾಧ್ಯರಲ್ವಾ ದಲಿತರು? ಅಂದ್ಮೇಲೆ ದಲಿತರಿಗೆ ನೀವು ವಂಚನೆ ಮಾಡಿದಿರಲ್ಲ, ಮೋಸ ಮಾಡಿದಿರಲ್ಲ. ಅದರಿಂದಾಗಿ ಇದು 187 ಕೋಟಿ ದಲಿತರದೇ, ಈ ಭೂಮಿ ದಲಿತರದೇ. ಅಂದ್ರೆ ಇದೆಲ್ಲವೂ ದಲಿತರಿಗೆ, ಬೇರೆಯವ್ರನ್ನ ಮುಟ್ಟಕ್ಕೆ ನಿಮಗೆ ತಾಕತ್ತಿಲ್ಲ. ದಲಿತರ ಹೆಸರು ಹೇಳ್ಕೊಂಡು ರಾಜಕೀಯ ಮಾಡ್ತಾ ಇದ್ರೆ ಅದು ಮಾಡ್ತಿರೋದು 100ಕ್ಕೆ 100. ಯಾಕೆಂತಂದ್ರೆ ದಲಿತರ ವಿರೋಧಿ ಸಿದ್ದರಾಮಯ್ಯ. ದಲಿತರು ಮುಂದೆ ಬರೋದು ಅವ್ರಿಗೇನೋ. ಅವರು ಮೊನ್ನೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಒಂದು ಮಾಧ್ಯಮದ ಸಂದರ್ಶನದಲ್ಲಿ. ನಾನು ಹಿಂದುಳಿದಿಂದ ಬಂದಿರತಕ್ಕಂಥ ರಾಜಕಾರಣಿ ಆಗಿದ್ದಕ್ಕೆ, ತುಳಿತದಿಂದ ಬಂದಿರತಕ್ಕಂಥ ರಾಜಕಾರಣಿ ಆಗಿದ್ದಕ್ಕೆ ಬಿಜೆಪಿ ನನ್ನನ್ನ ಕಾಲೆಳಿತಾ ಇದೆ. ಇಲ್ಲ, ಬಿಜೆಪಿ ಈಗ ಬಿಜೆಪಿ ಯಾವುದೋ ಅದು ಚಿಂತನೆ ಮಾಡಿಲ್ಲ ಆ ತರ. ಆದ್ರೂ ನಾನು ಒಂದ್ ಮಾತು ಹೇಳ್ತೇನೆ, ನಾನು ದಲಿತ ವರ್ಗಕ್ಕೆ ಸೇರಿದವನಾಗಿ ಹೇಳ್ತೇನೆ. ನೀವು ಬೇರೆಯವ್ರದ್ದು ₹1 ತಿನ್ನಕ್ಕಾಗಿದ್ಯಾ? ಬೇರೆಯವ್ರದ್ದು ನೀವು ತಿಂದಿರ್ಬೋದು, ಅದು ಈಚೆಗೆ ಬಂದಿಲ್ಲ. ಆದ್ರೆ ದಲಿತರದ್ದು ಈಗ ಇಷ್ಟೆಲ್ಲ ನೀವು ಉಂಡಿದ್ದು ಹೊರಗೆ ಬಂತ. ಅಲ್ಲಿಗೆ ದಲಿತರದನ್ನ ಮಾತ್ರ ನೀವು ಈ ರೀತಿ ಲೂಟಿ ಮಾಡ್ಲಿಕ್ಕೆ ನಿಮಗೆ ಅಧಿಕಾರ ಕೊಟ್ಟವ್ರು ಯಾರು? ಇದರಲ್ಲಿ ಕಾನ್ಸ್ಪಿರಸಿ ಎಲ್ಲಿದೆ? ಒಂದ್ ರೀತಿ ನಿಗೂಢವಾಗಿ ಈ ಪ್ರಶ್ನೆಗೆ ಉತ್ತರಗಳು ಸಿಗಲ್ಲ ಅಲ್ವಾ? ಅದರಿಂದಾಗಿ ನಾನು ಹೇಳೋದು, ನೇರವಾಗಿ ಸಿಕ್ಕಿಬಿದ್ದೀವಿ. ಬಟ್ ಒಂದು ಈಗ ಗವರ್ನರ್ ಪ್ರಾಸಿಕ್ಯೂಷನ್ಗೆ ಕೊಟ್ಟಿದ್ದಾರೆ. ಈಗ ನಾನು ಗಮನಿಸ್ತಾ ಇರೋದೇನು ಗೊತ್ತಾ, ನೀವು ತಕ್ಷಣ ರಾಜೀನಾಮೆ ಕೊಡ್ಬೇಕು. ಅಧಿಕಾರಿಗಳು ತಡ ಮಾಡದೆ FIR ಹಾಕ್ಬೇಕೀಗ. ಇಮ್ಮಿಡಿಯೇಟ್ಲಿ ಅವ್ರಿಗೆ ಕಾನೂನು ಕ್ರಮ ಜರುಗಬೇಕು. ಇಲ್ಲೇನಾದ್ರೂ ಆಫೀಸರ್ಗಳು ಏನಾದ್ರೂ ತಪ್ಪು ಹೆಜ್ಜೆ ಇಟ್ಟಿದ್ದಾಗ್ಲಿ, ಅವ್ರು ಕೋರ್ಟ್ಗೆ ಹೋಗ್ಲಿ, ಅವ್ರು ಸ್ಟೇ ತಗೊಂಡ್ ಬರ್ಲಿ, ಅಥವಾ ಅವ್ರಿಗೆ ಬ್ರೀತಿಂಗ್ ಟೈಮ್ ಕೊಡೋಣ ಅಂತ ಏನಾರ ನೀವು ಮಾಡಿದ್ರೆ, ಡೆಫಿನೆಟ್ಲಿ ಯು ಪೀಪಲ್ ವಿಲ್ ಫೇಸ್ ದಿ ಮ್ಯೂಸಿಕ್. ನೀವು ತಪ್ಪಿತಸ್ಥರಾಗ್ತೀರಿ. ನೀವು ಕೂಡ ಕಾನೂನನ್ನ ಅಡಿಯಲ್ಲಿ ನೀವು ಕೂಡ ಇವಾಗ ಸ್ಕ್ಯಾನರ್ ಅಲ್ಲಿ ಇದ್ದೀರಿ, ಹುಷಾರಾಗಿರಿ, ಇಲ್ಲ ತೊಂದರೆಗೆ ನೀವು ಬರ್ತೀರಿ ಅಂತ ಎಚ್ಚರಿಕೆ ಕೊಡ್ಲಿಕ್ಕೆ ಬಯಸ್ತೇನೆ ನಾವು. ಇದೇ ಕುರಿತು ಪಾದಯಾತ್ರೆ ವಿಚಾರದಲ್ಲಿ ಟಾಂಗಳು ಕೊಟ್ಟಂತ ಸಾಕಷ್ಟು ಯುದ್ಧಗಳೇ ಅದು ಕುಮಾರಸ್ವಾಮಿ ಅವ್ರಿಗೆ, DK ಶಿವಕುಮಾರ್ ಅವ್ರಿಗೆ. DK ಶಿ ಅವ್ರು ಹೇಳ್ತಾರೆ, ಸಿದ್ದರಾಮಯ್ಯ ಅವ್ರನ್ನ ಮುಟ್ಟಬೇಕಂದ್ರೆ ನಾನು ದಾಟ್ಕೊಂಡ್ ಬರ್ಬೇಕು ಅಂತ ಅವತ್ತು ಹೇಳಿಕೆ ಕೊಟ್ಟರು ಸ್ಟ್ರಾಂಗ್ ಆಗಿ. ಸೊ ಈ ಮೂಡಾ ಕೇಸ್ ವಿಚಾರದಲ್ಲಿ DK ಶಿ ಅವ್ರ ಪಾತ್ರ ಏನಾಗಬಹುದು? ಈಗ ಎಲ್ಲಿರ್ತಾರಂತೆ ಅವ್ರ ದಾಟಕ್ಕೆ? ಅಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ಈಗ ಗವರ್ನರ್ ಕೊಟ್ಟ ಮೇಲೆ ಅವ್ರನ್ನ ಮುಟ್ಟಕ್ಕೆ ನನ್ನನ್ನು ದಾಟ್ಕೊಂಡ್ ಬರ್ಬೇಕು ಅಂದ್ರಲ್ಲ, ಈಗ ಅವ್ರು ಎಲ್ಲಿರ್ತಾರ ದಾಟಕ್ಕೆ? ಪ್ರಾಸಿಕ್ಯೂಷನ್ ಅಡ್ಡ ಬರ್ತಾರ? ಅಲ್ಲ, ಈಗ ಅಧಿಕಾರ DCM ಸ್ಥಾನದಲ್ಲಿದ್ದಾರೆ. ಹೌದು, ಇರ್ಬೋದು. ಇದ್ರೆ ಏನಾಯ್ತು? ಅರೆ, ನಿನ್ ಶೇರ್ ನಿಂದು, ನನ್ ಶೇರ್ ನಂದು ಅಂತ ಇರ್ತದಲ್ಲ, ಮುಗ್ದಾಯ್ತು. ಆಮೇಲೆ ಈಸ್ ವೆರಿ ಹ್ಯಾಪಿ. ಅಟ್ ಲೀಸ್ಟ್ ಅವ್ರು ಇಳಿದೋದ್ರೆ ನಾನು ಆ ಶೇರ್ ಬರ್ಬೋದು, ಮುಖ್ಯಮಂತ್ರಿ ಆಗ್ಬೋದು. ಇವೆಲ್ಲ ನಾಟಕ. ಬಂಡೆ 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 ನನ್ನ ದಾಟ್ಕೊಂಡು, ಅರೆ ಬಂಡೆ ಏನ್ ಬಂಡೆ? ಬಂಡೆ ಅಂದ್ರೆ ಏನು? ಏನಕ್ಕೆ ಬಂಡೆ ಅನ್ನೋ ಹೆಸರು ಬಂತು ನಿಮ್ಗೆ? ಕನಕಪುರದ ಗಟ್ಟಿಯಾಗಿ ಇದ್ದೀನಿ ಅಂತಲಾ? ನಾ ಬಂಡೆಗಳನ್ನ ನುಂಗಿದ್ದಕ್ಕೆ ಬಂಡೆ ನೀವು. ಅಂದ್ರೆ ಈ ವಿಚಾರಕ್ಕೆ ಬಂಡೆ ಅನ್ನೋ ಹೆಸರು ಬಂದಿದೆ ಅಂತ ಅಲ್ವೇ? ನಿಮ್ಗೆ ಏನಕ್ಕೆ ಬಂಡೆ ಅಂತ ಹೆಸರು ಕೊಟ್ರು ಅದನ್ನ ಹೇಳ್ಬೇಕು ಜನರಿಗೆ. ಕನಕಪುರದ ಏರಿಯಾದಲ್ಲಿ ಎಲ್ಲೆಲ್ಲಿ ಕಾಡಲ್ಲಿ, ಮೇಡಲ್ಲಿ, ಜನರದ ಪ್ರೈವೇಟ್ ಲ್ಯಾಂಡ್ ಅಲ್ಲಿ ಎಲ್ಲೆಲ್ಲಿ ಬಂಡೆಗಳಿದ್ವೋ ಎಲ್ಲ ನುಂಗಿದ್ದಕ್ಕೆ ನಿಮಗೆ ಹೆಸರು ಕೊಟ್ಟಿರೋದು, ಜನ ಬಿರುದು ಕೊಟ್ಟಿರೋದು ಬಂಡೆ ಅಂತ. ಅದನ್ನ ನೀವು ಬಂಡೆ ಅನ್ಕೊಂಡಿದ್ದೀರಿ, ಅಲ್ಲ. ಅದರಿಂದ ಅದ್ರ ಬಗ್ಗೆ ಯಾರು ತಲೆ ಕೆಡಿಸ್ಕೊಳ್ಳೋದಿಲ್ಲ. DK ಶಿವಕುಮಾರ್ ಅಲ್ಲ, ಇನ್ನೊಬ್ರಿಲ್ಲ, ಯಾರೇ ಇದ್ರು ನ್ಯಾಯ ಒಂದೇ ಆಗಿರುತ್ತೆ. 100% ಏನು ಕಾನೂನಿನ ಪ್ರಕಾರ ಇದು ನಡೀತದೆ, ಅದು ನಡೀತದೆ. ನನ್ನನ್ನು ದಾಟ್ಕೊಂಡಾಗ ಅವ್ರನ್ನ ಮುಟ್ಬೇಕು ಅಂತಂದ್ರೆ ನೀವೇ ದಾಟ್ಕೊಂಡಾಗ ಎಲ್ಲಿದ್ರಿ? ನೆಕ್ಸ್ಟ್ ಪೊಸಿಷನ್ ಬೇಕಾಗತ್ತಲ್ಲ, ಎಲ್ಲಿದ್ರಿ ನೀವು? ಆ ಮೂಮೆಂಟ್ ನೆನ್ಪ್ ಮಾಡ್ತಾ ಇದ್ದ. ಹಳೇದು ನೀವು ಮೇಲ್ಮೇಲೆನೆ ಇದ್ದೀರಲ್ಲ. ಇಲ್ಲ, ಇದು ಒಂದ್ ರೀತಿ ಹೆಂಗಂತಂದ್ರೆ ಸಿಚುವೇಶನ್ಸ್ ಇತ್ತೀಚಿನ ದಿನಮಾನಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದಾಗಿಂದ ಎಷ್ಟೋ ಜನ ಅಧಿಕಾರಿಗಳ ಪತ್ನಿಯರು ವಿಧವೆಯರಾಗ್ತಾ ಇದ್ದಾರೆ.
ಸೊ ಒಂದ್ ಸಣ್ಣ ವಿಷಯ ಏನಿದು, ಒಂದ್ ಸಣ್ಣ ವಿಚಾರ ಏನಿತ್ತು ಅಂತಂದ್ರೆ ಇಡೀ ರಾಜ್ಯವನ್ನೇ ಅಲ್ಲಾಡಿಸ್ಬಿಡ್ತು. ಎಷ್ಟೋ ಜನರು ಸಾವಾಯ್ತು. ಇಲ್ಲಿ ನಮ್ಮ ಕೊಪ್ಪಳ ಜಿಲ್ಲೆಯ ಒಂದು ಪ್ರತಿಭಾನ್ವಿತ ವ್ಯಕ್ತಿ, ದಲಿತ ವರ್ಗದ ಮೂಲ ಛಲವಾದಿ ಸಮಾಜದವರಾಗಿರ್ತಕ್ಕಂಥ ಪರಶು ಜೆ ಛಲವಾದಿ ಅವರು ಒಳ್ಳೆ PSI ಆಗಿ ಕ್ರೆಡಿಟ್ ತಗೊಂಡಿದ್ರು. ಯಾದಗಿರಿ ಎಲ್ಲ ಒಳ್ಳೆ ಕೆಲಸ ಮಾಡಿದ್ದಾರೆ, ಜೇವರ್ಗಿಲ್ ಮಾಡಿದ್ದಾರೆ, ಗುಲ್ಬರ್ಗದಲ್ಲಿ ಮಾಡಿದ್ದಾರೆ. ಸೊ ಅದೇ ಗುಲ್ಬರ್ಗದಲ್ಲಿ ಅದೇ ದಲಿತ ವರ್ಗದವರ ಆಡಳಿತ ಇವಾಗಿದೆ. ಮಿನಿಸ್ಟರ್ ಅವರು ಒಳ್ಳೆ ಸ್ಥಾನಮಾನದಲ್ಲಿ ಇರ್ತಕ್ಕಂಥವ್ರು. ಇಂಥ ಸಿಚುವೇಶನ್ಸ್ ಇದ್ರೂ ಸಹ ಒಬ್ಬ ಶಾಸಕ ಮಗನಿಂದ ಸಮಸ್ಯೆಗೊಳಪಟ್ಟು ಅವರು ಆತ್ಮಹತ್ಯೆ ಮಾಡ್ಕೊಂಡ್ರು ಅಂತ ಎಲ್ಲೆಡೆ ಸುದ್ದಿ ಹರಿದಾಡ್ತಾ ಇದೆ. ಅದ್ರ ಕುರಿತು ತಾವು ಆಕ್ರೋಶ ವ್ಯಕ್ತಪಡಿಸಿದ್ರಿ. ನಾನು ಆಕ್ರೋಶ ವ್ಯಕ್ತಪಡಿಸಿದ್ದೇನೆ. ಜೊತೆಗೆ ಅವರು ಇಲ್ಲಿ ಕಾರಟಗಿಯಲ್ಲಿ ಸೋಮನಾಳಕ್ಕೆ ಹೋಗಿದ್ದೇನೆ. ನಾನು 1 ತಿಂಗಳ ನನ್ನ ಭತ್ಯವನ್ನ ಅವ್ರಿಗೆ ಕೊಟ್ಟಿದ್ದೇನೆ. ಇಷ್ಟೆಲ್ಲ ಮಾಡಿ ಬಂದಿದ್ದೇನೆ. ನನಗೆ ಅವನಿಗೆ ಮೊದಲಿಂದಲೂ ಸಂಪರ್ಕ ಕೂಡ ಇತ್ತು, ಸಂಬಂಧ ಇತ್ತು. ಇದ್ದಿದ್ರಿಂದ ನನಗೆ ಚೆನ್ನಾಗಿ ಹತ್ತಿರದಿಂದ ಬಲ್ಲವನಾದ್ರಿಂದ ನನಗೆ ಬಹಳ ನೋವು ಉಂಟಾಯ್ತು. ಅದಾದ್ಮೇಲೆ ಈ ಸರ್ಕಾರ ಈ ರೀತಿ ಮಾಡಬಾರ್ದಾಗಿತ್ತು. ಯಾಕೆ ಅಂತಂದ್ರೆ ಇವತ್ತು ಲೂಟಿ ಮಾಡೋದ ಹೆಸರಿನಲ್ಲಿ ಡೆವಲಪ್ಮೆಂಟೇ ಏನು ನಡೀದೇ ಇರೋದ್ರಿಂದ ಈಗಳ ರಕ್ತ ಪೀಸಾಚಿಗಳ ತರ ಶಾಸಕರು, ಕಾಂಗ್ರೆಸ್ನ ಶಾಸಕರು ಆಫೀಸರ್ಗಳ ಮೇಲೆ ಬಿದ್ದು ಬಿಟ್ಟಿದ್ದಾರೆ. ಡೆವಲಪ್ಮೆಂಟ್ ಇಲ್ಲ, ಏನು ಹಣ ಬರಲ್ಲ. ಅದಕ್ಕೇನ್ ಮಾಡ್ತಿದ್ದಾರೆ, ಹೆಂಗಾದ್ರೂ ದಿನ ನಡೆಸ್ಬೇಕಲ್ಲ, ಟ್ರಾನ್ಸ್ಫರ್ ಮಾಡು, ದುಡ್ಡು ಕೀಳು, ಇಲ್ಲಿಂದ ತೆಗೆದು ಅಲ್ಲಿ ಹಾಕು, ಅಲ್ಲಿಂದ ತೆಗೆದು ಇಲ್ಲಿ ಹಾಕು, ಇದನ್ನ ಮಾಡಿ. ಈಗ ಅವಂದು ನೀವ್ ಹೇಳಿದ್ರಿ ಅವನ ಆತ್ಮಹತ್ಯೆ ಅಂತ. ಆತ್ಮಹತ್ಯೆ ಅಲ್ಲ, ಅದು ಸಂಶಯಾತ್ಮಕ ಸಾವಿದೆ. ಅದರಿಂದಾಗಿ ನಾವು CBIಗೂ ಕೇಳ್ತಾ ಇದ್ದೀವಿ. ಜೊತೆಗೆ ಆ MLAಗಳು ಜಾತಿ ನಿಂದನೆ ಮಾಡಿದ್ದು ಕೂಡ ಇದೆ. MLA ಮತ್ತು ಮಗ ನಮ್ಮ ಏನೋ ಮನೆ ಮುಂದೆ ನಿಂತ್ಕೊಳ್ಳಕ್ ನೀನು ಯೋಗ್ಯತೆ ಇಲ್ಲ, ನೀನ್ ಇಂಥವನು ಅಂತವನು ಜಾತಿ ನಿಂದನೆ ಮಾಡಿ ಆಚೆ ಕಳಿಸಿದ್ದಾರೆ. ಇದೆಲ್ಲ ಇರೋದ್ರಿಂದ FIR ಆಗಿದೆ. FIR ಆದ್ರೂ ಕೂಡ ಈ ಸರ್ಕಾರ ಅವ್ರನ್ನ ರಕ್ಷಣೆ ಮಾಡ್ತಾ ಇದೆಯೇ ಹೊರತು ಅವರನ್ನ ಅರೆಸ್ಟ್ ಮಾಡಿ. ಎಷ್ಟು ದಿನ ಆಗಿರ್ಬೋದು? ಆಯ್ತು, ಆಗ್ಲೇ ಆಗಿದ್ದು 3ನೇ ತಾರೀಕು ಆಗಿದೆ. ಒಬ್ಬ ಶಾಸಕ ಸ್ಥಾನದಲ್ಲಿರ್ತಕ್ಕಂಥ ವ್ಯಕ್ತಿಯ ಮೇಲೆ ಅಲಿಗೇಷನ್ಸ್ ಬಂದಾಗ FIR ಆಗಿದೆ. ಅದೇ ಡಿಪಾರ್ಟ್ಮೆಂಟ್ ಒಬ್ಬ PSI, ಪ್ರತಿಭಾನ್ವಿತ PSI ಸತ್ತಿದ್ದಾನೆ ಅಂದಾಗ ಅರೆಸ್ಟ್ ಆಗ್ತಾ ಇಲ್ಲ ಅಂತಂದ್ರೆ ಯಾರು ಸಪೋರ್ಟ್ ಇರಬಹುದು? ಅಂದ್ರೆ ಮುಖ್ಯಮಂತ್ರಿಗಳ ಜೊತೆ ಮಾತಾಡಿದ್ದಾರೆ ಬಂದು MLA. ಅವ್ರು ಹೇಳಿದ್ರು ಈಚೆ ಬಂದು, ನನಗೆ ಅಭಯ ಹಸ್ತ ನೀಡಿದ್ದಾರೆ, ನನಗೆ ಏನು ವರಿ ಮಾಡ್ಬೇಕಾಗಿಲ್ಲ, ನಾವು ಇಡೀ ಸರ್ಕಾರ ನಿನ್ ಜೊತೆಯಲ್ಲಿದೆ, ಹೋಗು ಅಂತ ಹೇಳಿದ್ದಾರೆ. ನಾನು ಧೈರ್ಯವಾಗಿದ್ದೀನಿ, ನಾನು ಎಲ್ಲೂ ಅಪ್ಸ್ಕೊಂಡಾಗಿಲ್ಲ ಅಂತ ಹೇಳಿದ್ರು. ಇಲ್ಲಿ ಪೊಲೀಸ್ನವ್ರನ್ನ ಕೇಳಿದ್ರೆ ಅವ್ರು ಸಿಗ್ತಾ ಇಲ್ಲ, ಕಾಪತ್ತೆ ಆಗಿದ್ದಾರೆ ಅಂದ್ರು. ಒಂದ್ ಕಡೆ ಜನರಿಗೆ ಆಯ್ತಾ. ನಾನು ಹೋಗಿದ್ದೆ ಮೊನ್ನೆ 4-5 ದಿವಸದ ಹಿಂದೆ. ಒಂದು ದೊಡ್ಡ ಪ್ರದರ್ಶನ ಇದಿತ್ತು, ಇದರಲ್ಲಿ ಹೋರಾಟ ಇತ್ತು. ನಾನು ಹೋಗಿ ಪಾಲ್ಗೊಂಡು ಎಚ್ಚರಿಕೆ ಕೊಟ್ಟು ಬಂದೆ. ಆವತ್ತೇ ಬಹುಶಃ 10-11ನೇ ತಾರೀಕು ಇರ್ಬೇಕು, 10 ಅಥವಾ 11ನೇ ತಾರೀಕು ಇರ್ಬೇಕು. ಗೃಹ ಸಚಿವರ ಮನೆಯಲ್ಲೇ ಇದ್ದಾರೆ ಅವರು, ಶಾಸಕರು. ಅದೇ ಪತ್ರಕರ್ತರು ಕೇಳ್ತಾರೆ, ಏನ್ ಸರ್ ಇವರು ಇಲ್ಲಿದ್ದಾರೆ, ಅಬ್ಸ್ಕಾಂಡಿಂಗ್ ಅಂತ ಬರ್ತಾ ಇದೆ ಅಂತ. ಇಲ್ಲ, ಅವರು ನನ್ನ ಬರ್ತ್ಡೇ ಇತ್ತು 6ನೇ ತಾರೀಕು, ಅದಕ್ಕೆ ಅವರು ಬಂದಿರಲಿಲ್ಲ, ನನ್ನನ್ನು ಭೇಟಿ ಆಗಿರ್ಲಿಲ್ಲ, ಅದಕ್ಕೆ ನನಗೆ ಶುಭ ಕೋರ್ಲಿಕ್ಕೆ ಬಂದಿದ್ರು ಅಂತ ಸ್ಟೇಟ್ಮೆಂಟ್ ಕೊಡ್ತಾರೆ. ಹಂಗಿದ್ದ ಮೇಲೆ ನಿಜವಾಗ್ಲೂ ಈ ಸರ್ಕಾರಕ್ಕೆ ಏನಾದ್ರು ಆ ಒಬ್ಬ ಪರಶುರಾಮನ ತೀರ್ಕೊಂಡಿದ್ದು ನೋವಿದ್ರೆ ಅದಕ್ಕೆ ನ್ಯಾಯ ಕೊಡಿಸ್ಬೇಕಂತಿದ್ರೆ ತಕ್ಷಣ ಅರೆಸ್ಟ್ ಮಾಡ್ಬೇಕಾಗಿತ್ತಲ್ಲ. ಕಾಮನ್ ವ್ಯಕ್ತಿ ಮೇಲೆ ಅಟ್ರಾಸಿಟಿ ಆದ್ರೆ ಯಾವಾಗ ಜೆಸಿ ಮಾಡ್ತಾರೆ ಸರ್? ಅದೇ ಒಂದೇ ದಿನಕ್ಕೆ ಮಾಡ್ತಾರೆ, ಸ್ಪಾಟ್ ಅಲ್ಲಿ ಮಾಡ್ತಾರೆ. ಇವ್ರ ಮೇಲೆ ಯಾಕೆ ಮಾಡ್ತಾ ಇಲ್ಲ? ಆಮೇಲೆ MLAನ ಅರೆಸ್ಟ್ ಮಾಡ್ಬೇಕಾದ್ರೆ ಸೆಷನ್ ನಡೀತಾ ಇದ್ರೆ ಸಭಾಪತಿಗಳ ಇದು ಪರ್ಮಿಷನ್ ಬೇಕು, ಅದರ್ವೈಸ್ ಏನು ಇಲ್ಲ. ಈಸ್ ಆಲ್ಸೋ ಎ ಕಾಮನ್ ಮ್ಯಾನ್, ಈ ಶುಡ್ ಹಾವ್ ಅರೆಸ್ಟೆಡ್ ಇಮಿಡಿಯೇಟ್ಲಿ, ಬಟ್ ನಾಟ್. ಇದು ಮುಗಿತಕ್ಕಂತ ಒಂದು ಸಮಸ್ಯೆ ಆಗಿದೆ ಅಲ್ಲ. ಆದ್ರೆ ಇದೇನಾಗಿದೆ, ಒಂದು ರೀತಿಯ ಸ್ವಜನ ಪಕ್ಷಪಾತದ ರೀತಿ ಇವರೆಲ್ಲ ತಮ್ಮನ್ನು ತಾವು ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಪ್ರಾರಂಭ ಮಾಡ್ಬಿಟ್ಟಿದ್ದಾರೆ ಕಾಂಗ್ರೆಸ್. ಈಗ ಅವ್ರಿಗೆ ಯಾವುದೇ ನ್ಯಾಯ, ನೀತಿ, ಧರ್ಮ ಏನು ಇಲ್ಲ. ದುಡ್ಡು, ಯಾರನ್ನೇ ನೀವು ವಂಚನೆ ಮಾಡಿ, ಮೋಸ ಮಾಡಿ, ಲೂಟಿ ಮಾಡಿ, ಒಟ್ಟಿಗೆ ದುಡ್ಡು ಬೇಕಷ್ಟೇ. ಈ ಪರಿಸ್ಥಿತಿಗೆ ಅವ್ರು ಬಂದ್ಬಿಟ್ಟಿದ್ದಾರೆ. ಅದರಿಂದಾಗಿ ಇವರನ್ನ ರಕ್ಷಣೆ ಮಾಡ್ಲಿಕ್ಕೆ ಯಾವ ಕಾನೂನು ಬರೋದಿಲ್ಲ. ಹಾಗೆ TB ಬೋರ್ಡ್ ವಿಚಾರಕ್ಕೆ ಬರೋದಾದ್ರೆ, ಸೊ ನಿನ್ನೆ ತಾನೇ ಒಂದು ಸ್ಟಾಪ್ ಲಾಗ್ನ ಗೇಟ್ ಅಳವಡಿಕೆ ಯಶಸ್ವಿಯಾಗಿದೆ. ಮುಂದಿನ ಸ್ಥಿತಿಗತಿಗಳು ಹೆಂಗಿರ್ಬೋದು ತಮಗೆ? ಏನಿಲ್ಲ, ನನ್ನ ಜೊತೆಯಲ್ಲಿ ರುದ್ರಯ್ಯ ಅಂತಕ್ಕಂತ ಇದು ಎಕ್ಸ್ಪರ್ಟ್ ಕೂಡ ಬಂದಿದ್ದಾರೆ. ಅವರು ಇದ್ರ ಸೆಕ್ರೆಟರಿ ಕೂಡ ಆಗಿದ್ರು ನೀರಾವರಿ ಇಲಾಖೆಯಲ್ಲಿ. ಅವರನ್ನ ಕರ್ಕೊಂಡೇ ಬಂದೆ ನಾನು. ಯಾಕೆಂತಂದ್ರೆ ಅವರು 5 ವರ್ಷ ಇಲ್ಲೇ ಕೆಲಸ ಮಾಡಿದ್ದವರು. ಅದರಿಂದಾಗಿ ಅಲ್ಲಿ ಕ್ರಸ್ಟ್ ಗೇಟ್ ಏನಿತ್ತೋ ಈಗ ಮಾಡಿದಾರಲ್ಲ, ಮೊದಲು ಅದು ಆಗಿದ್ದೇ ನೋಡ್ಕೊಳ್ಬೇಕಾಗಿತ್ತು.
ಆಗಬಾರ್ದಿತ್ತು. ಅದು ಮೇಂಟೆನೆನ್ಸ್ ಮಾಡ್ಬೇಕು. ಮೇಂಟೆನೆನ್ಸ್ ಮಾಡ್ಬೇಕಾಗಿತ್ತು. ಅದಕ್ಕೊಂದು ಸಮಿತಿ ಕೂಡ ರಚನೆ ಮಾಡ್ತಾರೆ, ಕೇಂದ್ರದ್ದು ಕೂಡ ಸಮಿತಿ ಇದೆ. ಅದು ಇಲ್ಲಿ ಅವರು 3 ಸ್ಟೇಟ್ಗಳನ್ನ ಸೇರಿಸಿ ಒಂದು ಸಮಿತಿ ಮಾಡಿರ್ತಾರೆ. ಅದನ್ನ ಮ್ಯಾನೇಜ್ಮೆಂಟ್, ಆ ಕಮಿಟಿ ಏನ್ ಮಾಡ್ತಿತ್ತು ಪ್ರಶ್ನೆ ಬರುತ್ತೆ. ಅವರು ಸರಿಯಾಗಿ ನಡ್ಕೊಳ್ತಿದ್ರ, ಇಲ್ಲಿ ಯಾರು ಅದರ ಇನ್ಚಾರ್ಜು, ಇದರ ಮ್ಯಾನೇಜ್ಮೆಂಟ್ ಯಾವ ರೀತಿ ನಡೆಯಿತು, ಅದರ ಖರ್ಚು ವೆಚ್ಚಗಳು ಹೇಗೆ ನಡೀತಿತ್ತು, ಎಷ್ಟು ದಿನಗಳ ಕಾಲ ಏನ್ ಮಾಡಿದ್ದಾರೆ, ಆ ಒಂದು ವರ್ಷದ ಇದನ್ನ ನಡವಳಿಕೆಯನ್ನ ತೆಗೆಸಿದ್ರೆ ಇದರಲ್ಲಿ ಇರತಕ್ಕಂತ ನ್ಯೂನ್ಯತೆಗಳೇನು ಅನ್ನೋದನ್ನ ಪರಿಶೀಲನೆ ಮಾಡಬಹುದು. ಇಲ್ಲ ಅಂತಂದ್ರೆ ನನಗೇನು, ಈ ಕರಪ್ಷನ್ಗೆ ಸರ್ಕಾರ ಬಿದ್ದು ಬಿಟ್ರೆ ಇಂಥವು ಸಹಜವಾಗಿ ಆಗ್ತವೆ. ಯಾಕಾಗ್ತವೆ? ಎಕ್ಸ್ಪರ್ಟ್ಗಳನ್ನ ತಂದಲ್ಲಿ ಸರ್ಕಾರ ಬಿದ್ದು ಬಿಟ್ರೆ ಅನ್ನೋ ಒಂದು ಮಾತು ಹೇಳಿದ್ರಿ, ಡೋಂಟ್ ಮೈಂಡ್. ಈಗ ಇದೇ ವಿಚಾರಕ್ಕೆ ಬರೋದಾದ್ರೆ, ನಿಮ್ಮ ಬಿಜೆಪಿಯ ಬತ್ತಳಿಕೆಯಲ್ಲಿ ವಿರುದ್ಧ ಪಕ್ಷಕ್ಕೆ ಅಂದ್ರೆ ನಿಮ್ಮ ಏನೊಂದು ಸರ್ಕಾರಕ್ಕೆ ಬಾಣ ಬಿಡ್ತಕ್ಕಂತ ಸಾಕಷ್ಟು ಬಾಣಗಳು ನಿಮ್ಮ ಬತ್ತಳಿಕೆಯಲ್ಲಿದೆ. PSI ಅವ್ರ ವಿಚಾರ ಆಗಿರ್ಬೋದು, TB ಅವ್ರ ವಿಚಾರ ಆಗಿರ್ಬೋದು, ಮೂಡಾ ವಿಚಾರ ಆಗಿರ್ಬೋದು, ಸಾಕಷ್ಟು ಇಶ್ಯೂಗಳಿದೆ. ಬಟ್ ಈ ವಿಚಾರದ ಕಡೆ ಕಾನ್ಸಂಟ್ರೇಷನ್ ಕೊಡ್ತಾ ಇಲ್ಲ. ಸೊ ಅಂದ್ರೆ ಬಿಜೆಪಿಯಲ್ಲಿ ಸ್ವ ಪಕ್ಷದಲ್ಲಿ ಕೆಲವೊಂದು ಡಿಸ್ಪ್ಯೂಟ್ಸ್ ಕೂಡ ಇದೆ ಇಂಟರ್ನಲ್ ಅನ್ನೋದು. ನಥಿಂಗ್ ಇರಕ್ ಸಾಧ್ಯನೇ ಇಲ್ಲ ನಮ್ಮಲ್ಲಿ. ಯಾಕೆ ಅಂತಂದ್ರೆ ಒಂದೊಂದು ಇಶ್ಯೂ ಬಂದಾಗ್ಲೂ ಕೂಡ ನಾವು ಎಷ್ಟು ಸಾಧ್ಯವೋ ಅಷ್ಟು ಹೋರಾಟ ಮಾಡ್ತಾ ಇದ್ದೀವಿ. ಯಾಕೆ ಅಂತಂದ್ರೆ ಈ ಕರಪ್ಷನ್ ಅಲ್ಲಿ ಸಂಪೂರ್ಣ ಮುಳುಗಿಬಿಟ್ರೆ ಸರ್ಕಾರ ತನ್ನನ್ನು ಉಳಿಸ್ಕೊಳ್ಳೋದನ್ನೇ ಯೋಚನೆ ಮಾಡ್ತಿಲ್ಲ. ಒಂದು ಯಾಕಿಲ್ಲ ನಿಮ್ಗೆ ನೆನ್ಪು ಮಾಡ್ತಾ ಇದ್ದಾರೆ ಅಂದ್ರೆ, ವಿಜಯೇಂದ್ರ ಅವರು ಪಾದಯಾತ್ರೆ ಪ್ರಾರಂಭ ಮಾಡಿದ 2-3 ದಿನಗಳವರೆಗೆ ಯಾರೂ ಸಪೋರ್ಟ್ ಇದ್ದು ಇಲ್ಲ ಎಲ್ಲರೂ ನಮ್ದು ಎಲ್ಲ ಸಪೋರ್ಟ್ ಬರ್ತಾ ಒಬ್ಬೊಬ್ರು ಜಾಯಿನ್ ಆಗ್ತಾ ಬಂದ್ರು. ಇಲ್ಲ, ಏನಾಯ್ತು, ಬಿಗಿನಿಂಗ್ ಹಾಗೆ ಇರುತ್ತೆ. ಇದು ವಾರಗಟ್ಲೆ ನಡೀತಕ್ಕಂಥದ್ದು. ಒಂದೇ ದಿನಕ್ಕೆ ಎಲ್ಲರೂ ಬಂದ್ಬಿಡಲ್ಲ. ಅಲ್ಲೇ ಬಂದವರು ಮೊದಲ ದಿನ ಬಂದವರು ಕೊನೆ ತನಕನೂ ಇರಲ್ಲ. ಯಾಕಂದ್ರೆ ಅವ್ರ ಏಜ್ ಫ್ಯಾಕ್ಟರ್ ಇರ್ತದೆ, ಆಮೇಲೆ ಕೆಲವರಿಗೆ ಆರೋಗ್ಯದ ಸಮಸ್ಯೆಗಳು ಇರ್ತವೆ. ಒಂದಿನ ಬರ್ತಾರೆ, ಆಯ್ತಪ್ಪ ನಾನು ಇವತ್ತು ಬಂದಿದ್ದೀನಿ, ಇನ್ನು ಮುಂದಕ್ಕೆ ಹೋಗ್ರಿ ನೀವು, ಈಗೆಲ್ಲ ಇರ್ತವೆ. ಎಲ್ಲ ಒಂದೇ ತರ ಕೌಂಟ್ ಆಗ. ವಿಜೇಂದ್ರನಷ್ಟೇ ಗಟ್ಟಿಮುಟ್ಟಾಗಿ ಎಲ್ಲರೂ ಇರಕ್ಕಾಗಲ್ಲ. ನಮ್ದು ಏಜು ಅವರು ನಾವು ನೋಡ್ಕೊಳ್ಬೇಕಲ್ಲ ಎಷ್ಟು. ಅದಕ್ಕೆ ಪ್ರಾರಂಭದಿಂದ ಕೊನೆಯವರೆಗೂ ನಾವು ಅವರ ಹೆಜ್ಜೆಗೆ ಹೆಜ್ಜೆ ಜೋಡಿಸಿ ನಾವು ನಡೆದಿದ್ದೇವೆ. ಸಕ್ಸಸ್ ಆಯ್ತು, ಹೌದು, ಎಲ್ಲ ಮಾಡಿದ್ದೇವೆ. ಆದ್ರೆ ಒಂದು ಎರಡು ಈ ತರ ಅಪಸ್ವರಗಳು ಕೂಡ ಇರ್ತವೆ. ಸೊ ಒಂದು ಸರ್ಕಾರಕ್ಕೆ ವಿರೋಧ ಮಾಡ್ಲಿಕ್ಕೆ ವಿರೋಧ ಪಕ್ಷ ಇರ್ತದೆ. ನಮ್ಮ ಪಕ್ಷದಲ್ಲೂ ತೊಂದರೆ ಆದಾಗ ಯಾರನ್ನ ಮಾತಾಡಿ ಒಬ್ರು ವಿರೋಧ ಮಾಡೋರು ಬೇಕಲ್ಲ, ಅದು ಇದಾರೆ. ಏನ್ ತೊಂದ್ರೆ. ಕೊನೆಯದಾಗಿ ಬಹಳ ಕಡೆ ಹೊರಗಡೆ ಟಾಕ್ ನಾವು ಕೇಳ್ತಾ ಇದ್ವಿ. ಯಾಕಂತಂದ್ರೆ ಮೂಲ ಛಲವಾದಿ ನಾರಾಯಣ ಸ್ವಾಮಿ ಅವ್ರು ಕೇಳ್ಬೇಕಾದ ಪ್ರಶ್ನೆನೇ ಆಗಿತ್ತು ಇದು. ಭಾರತೀಯ ಜನತಾ ಪಕ್ಷದಲ್ಲಿ ದಲಿತರಿಗೆ ಅಂತ ಒಳ್ಳೊಳ್ಳೆ ವಿಶೇಷ ಸ್ಥಾನಮಾನಗಳ ಪೋಸ್ಟ್ ಗಳನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ ನಲ್ಲಿ ಸ್ವಲ್ಪ ಅತಿ ಕೆಳಮಟ್ಟದ ಸ್ಥಾನಗಳನ್ನು ಕೊಡೋ ಮುಖಾಂತರ ದಲಿತರನ್ನು ಕಡೆಗಣೆ ಮಾಡಿದ್ದಾರೆ ಅಂತ ಕೆಲವೊಬ್ರು ಟ್ವೀಟ್ ಮಾಡಿದ್ರು. ಇದ್ರ ಕುರಿತು ನೇರ ನೋಡಿ, ಕಾಂಗ್ರೆಸ್ ಅನ್ನೋದೇನೆ ದಲಿತರ ವಿರೋಧಿನೇ. ಸತ್ಯ ನೇರವಾಗಿ ಹೇಳ್ತೇನೆ ನಾನು. ಯಾಕೆ? ಕಾರಣ ಇದೆ ಅದಕ್ಕೆ. ಬಡವ ಶ್ರೀಮಂತ ಆದ್ರೆ ಯಾರ ಕೈ ಕೆಳಗಿಡಬೇಕಾಗಿಲ್ಲ. ಅವನು ಬುದ್ಧಿವಂತ ಆದ್ರೆ ಸ್ವಂತ ಶಕ್ತಿ, ಚಿಂತನೆ ಎಲ್ಲ ಬಂದ್ಬಿಡ್ತದೆ. ಅಂಬೇಡ್ಕರ್ ಅವರ ಚಿಂತನೆಯಲ್ಲಿ ಬಂದವರು, ವಿದ್ಯೆ ಕಲ್ತವರು, ಅವರು ಸ್ವತಃ ಚಿಂತೆ ಮಾಡ್ತಾರೆ. ಆದ್ರೆ ಅವ್ರನ್ನ ಬಡತನದಲ್ಲಿ ಇಟ್ಬಿಟ್ಟು, ಅನಕ್ಷರಸ್ಥರನ್ನಾಗಿ ಇಟ್ಬಿಟ್ಟು ಮಾಡಿದ್ರೆ ಏನಾಗ್ತಾರೆ? ಕೊಟ್ಟಿದ್ದನ್ನು ತಿನ್ಕೊಂಡು ಬಿದ್ದಿರ್ತಾರೆ. ಇದು ಕಾಂಗ್ರೆಸ್ನ ಮೈಂಡ್ ಸೆಟ್. ದಲಿತರು ಹಂಗೇ ಬಿದ್ದಿರ್ಬೇಕು. ಅಲ್ಲಿವರೆಗೂ ಅವರು ಕಾಂಗ್ರೆಸ್ನ ವೋಟ್ ಬ್ಯಾಂಕ್ ಆಗಿರ್ತಾರೆ. ಬಿಜೆಪಿಗೆ ಅದಲ್ಲ. ಸರ್ವರು ನಾವು ಮೊದಲೇ ಹೇಳಿದ್ವಲ್ಲ, ಸಬ್ಕಾ ಸಾಥ್ ಸಬ್ಕಾ ವಿಶ್ವಾಸ್, ವಿಕಾಸ್ ಸಬ್ಕಾ ವಿಶ್ವಾಸ್, ಈ ಸಬ್ಕಾ ಪ್ರಯಾಸ್, ಇದೆಲ್ಲ ಅಂದ್ರೆ ಸರ್ವರನ್ನು ಒಳಗೊಂಡಂತೆ ನಾವು ದೇಶದ ಬಗ್ಗೆ ಚಿಂತನೆ ಮಾಡ್ಲಿಕ್ಕೆ ಅವ್ರನ್ನ ಪ್ರೇರೇಪಣೆ ಕೊಡ್ತಕ್ಕಂಥ ಪಕ್ಷ ಇದು. ಅದರಿಂದ ಏನ್ ಮಾಡ್ತಾರೆ? ಸರ್ವರಿಗೂ ನ್ಯಾಯ ಕೊಡ್ಬೇಕು. ಅಂಬೇಡ್ಕರ್ ಪ್ರತಿಪಾದನೆ ಏನು? ಸಾಮಾಜಿಕ ನ್ಯಾಯ. ಸಾಮಾಜಿಕ ನ್ಯಾಯ ಅಂದ್ಕೊಂಡು ಸಮಾಜನೇ ಸರ್ವನಾಶ ಮಾಡಿದ್ದೆ ಕಾಂಗ್ರೆಸ್ ಪಾರ್ಟಿ. ಗರೀಬಿ ಹಟಾವೋ ಅನ್ಕೊಂಡು ಗರೀಬರನ್ನೆಲ್ಲ ಹಟಾವೋ ಮಾಡಿದ್ದೆ ಕಾಂಗ್ರೆಸ್ ಪಾರ್ಟಿ. ಮೂಲ ದಲಿತರ ವಿರೋಧನೆ ಕಾಂಗ್ರೆಸ್ ಸರ್ಕಾರ. ಹೌದು. ಆದ್ರಿಂದಾಗಿ ಈಗ ಈ ಭಾರತೀಯ ಜನತಾ ಪಕ್ಷದ ಮೇಲೆ ಮಾತೆತ್ತಿದ್ರೆ ಅವರು ದಲಿತ ವಿರೋಧಿ, ಬಿಜೆಪಿ ಮಾತೆತ್ತಿದ್ರೆ ಸಂವಿಧಾನ ವಿರೋಧಿ, ಹಿಂಗೆಲ್ಲ ಹೇಳಿ ಅವರ ತಲೆ ತುಂಬಿಸ್ಬಿಟ್ಟಿದ್ರು. ಅಂದ್ರೆ ಈ ಭಾರತದ ಜನತಾ ಪಕ್ಷದಲ್ಲಿ ಎಲ್ಲಿ ದಲಿತರ ಒಂದು ವಿರೋಧ ಅಥವಾ ಎಲ್ಲಿ ಕಂಡೇ ಇಲ್ವಾ? ಅಲ್ಲ, ಇದುವರೆಗೂ ಇದೆ. ಯಾಕೆ ಅಂದ್ರೆ ಜನತಾ ಪಕ್ಷದಲ್ಲಿ ಭಾರತೀಯ ಜನತಾ ಪಕ್ಷದ ವಿರುದ್ಧವಾಗಿ ಯಾವಾಗ ಎತ್ಕಟ್ಟಿದಾರೋ ದಲಿತರಿಗೆ ಅದು ತಲೆಯಲ್ಲಿ ತುಂಬೋಗ್ಬಿಟ್ಟಿದೆ. ಅದಕ್ಕೆ ದಲಿತರು ಭಾರತೀಯ ಜನತಾ ಪಕ್ಷ ಈಗ ಅಂತ ವಿರೋಧ ಮಾಡ್ತಿದ್ರು. ಆದ್ರೆ ಭಾರತೀಯ ಜನತಾ ಪಕ್ಷ ಯಾವುದೇ ಕಾರಣಕ್ಕೂ ದಲಿತರನ್ನ ವಿರೋಧ ಮಾಡೋದಿಲ್ಲ. ಇವತ್ತು ನೀವು ನೋಡಿ, ನಮಗೆಲ್ಲ ಪೊಸಿಷನ್ ಕೊಟ್ಟಿಲ್ವಾ?
ನಮ್ಮನ್ನೆಲ್ಲ ವಿರೋಧ ಗೌರವಿಸಲ್ವಾ? ಪಕ್ಷದ ನಾಯಕರಾಗಿ ಹಾ. ನಿಮಗೆ ಒಂದು ಏನು ಒಳ್ಳೆಯ ಸ್ಥಾನ ಇಂಥ ಕೊಟ್ಟಿದ್ದಾರೆ. ಸಂದರ್ಭದಲ್ಲಿ ಮಾಡಿದಾರಲ್ಲ, ಹಾ, ಹಾ, ಹಾ. ದಲಿತರಿಗೆ ಅವಕಾಶ ಕೊಡ್ತಿದಾರಲ್ಲ. Okay. ಆದ್ರೆ ಸೂಕ್ತ ವ್ಯಕ್ತಿಗೆ ಸೂಕ್ತ ಸ್ಥಾನ ಅದು ಬರಬೇಕು. ಈಗ ಬಂದಿರೋದು ಅದೇನೆ. Okay. ಈಗ ಜಾತಿಗಾಗಿ ಕೊಡ್ಬೇಕು ಅಂತ ಏನೋ ತೀರ್ಮಾನ ಮಾಡ್ತೀವಿ ಅಂತ ಇಟ್ಕೊಳ್ಳಿ. ಹೌದು. ಆ ಜಾತಿಗಾಗಿ ಕೊಡೋ ಸಂದರ್ಭದಲ್ಲಿ ಸೂಕ್ತ ಸ್ಥಾನಕ್ಕೆ ಸೂಕ್ತ ವ್ಯಕ್ತಿ ಸಿಕ್ಲಿಲ್ಲ ಅಂತಂದ್ರೆ ದಲಿತರನ್ನ ಮಾಡಿದ್ರು ಕೂಡ ದಲಿತರಿಗೆ ಅದು ಕೂಡ ಒಂದು ರೀತಿ ಕೆಟ್ಟ ಹೆಸರನ್ನು ತಂದ್ಬಿಡ್ತದೆ. ನಿಜ. Okay, okay. ಅಯೋಗ್ಯ ಇವನು ಅಂದ್ಬಿಟ್ರೆ ಹೋಯ್ತಾ ನಮ್ದು. ಅದಕ್ಕೆ ಯೋಗ್ಯನೇ ತರಬೇಕಲ್ಲ. Yes. ಅದಕ್ಕೆ ಈಗ ಮೈನಾರಿಟಿ ವಿರುದ್ಧನೂ ನಮ್ಮನ್ನ ಎತ್ಕಟ್ಟಿದ್ದಾರೆ. ಹಾ, ಹೌದು, ಮೈನಾರಿಟಿ ವಿಚಾರ. ಮುಸ್ಲಿಂ ಅಂತಂದ್ರೆ ಬಿಜೆಪಿ ವಿರೋಧ. So, ಅದ್ರಲ್ಲಿ ನಾವೆಲ್ಲಿ ಒಂದು ವಿರೋಧ ಇದ್ದೀರಿ? ಹೋರಾಟ ಕಲ್ಕತ್ತಾದಲ್ಲಿ 24 MLA ಸೀಟ್ ಕೊಟ್ಟಿದೀವಿ ನಾವು, ಕಲ್ಕತ್ತಾ. ಒಂದೂ ಗೆಲ್ಲಿಲ್ಲ. ಯಾಕೆ? ಹ್ಮ್, ಮುಸ್ಲಿಂ ಮೈಂಡ್ ಸೆಟ್ ಏನಾಗಿದೆ, ನಮಗೆ ಓಟೇ ಹಾಕಬಾರ್ದು ಅನ್ನೋ ತೀರ್ಮಾನಕ್ಕೆ ಬಂದ್ಬಿಟ್ಟಿದ್ದಾರೆ. ಹ್ಮ್, ಹ್ಮ್. ಅದಕ್ಕೆ ನಾವು ಮುಸ್ಲಿಮರಿಗೆ ಓಟ್ ಇದು ಕೊಟ್ಟರು, ಸೀಟ್ ಕೊಟ್ಟರು ಓಟ್ ಕೊಡಲ್ಲ. ಸೊ ಅದ್ರಲ್ಲಿ ಬೇರೆ ಈಗ ಅದರಿಂದ ಪ್ರಯೋಜನ ಏನೋ? ಈಗ ಒಂದ್ ಸಮಯ ನಾವು ಕೊಡ್ತೀವಿ ಟಿಕೆಟ್, ಹಾ, ಹಾ. ಅವ್ರು ಓಟೇ ಹಾಕಲ್ಲ. ಈಗ ನಮ್ಮಲ್ಲಿ ಏನಾಗಿದೆ, ದಲಿತರು ಇಲ್ವೇ ಇಲ್ಲ ಈ ಪಾರ್ಟಿಯಲ್ಲಿ. ಈಗ ನಾವು 50% ಕ್ರಾಸ್ ಮಾಡಿಬಿಟ್ಟಿವಿ. ಈಗ ಭಾರತೀಯ ಜನತಾ ಪಕ್ಷದಲ್ಲಿ ಹೌದು, ದಲಿತರ ಸಂಖ್ಯೆ 50% ಕ್ರಾಸ್ ಆಗೋಯ್ತು. ಈಗ ಕ್ರಾಸ್ ಆದ್ಮೇಲೆ ನಮ್ಮಲ್ಲಿ ಯೋಗ್ಯರು ಬರ್ತಾ ಇದ್ದಾರೆ. ಓಹೋ. ಯೋಗ್ಯ ಸ್ಥಾನಗಳಿಗೆ ಇನ್ನು ತುಂಬುತ್ತಾ ಹೋಗ್ತಾರೆ ಅವರು. ಹ್ಮ್, ಹ್ಮ್, ಹ್ಮ್. ಅಂದ್ರೆ ಮೊದಲು ಇವ್ರೇನು ಬಿತ್ತಿದ್ರಲ್ಲ, ಈಗ ಅದು ವರ್ಕೌಟ್ ಆಗ್ತಾ ಇಲ್ಲ. ಕಾಂಗ್ರೆಸ್ದು So, ಕ್ರಮೇಣ ಬದಲಾಗಿದೆ. ಈಗ ಬದಲಾಗಿದ್ರಿಂದನೇ ನಮ್ಗೂನು ಸಾಮಾಜಿಕ ನ್ಯಾಯ ಇದು ಪಕ್ಷ ಕೊಡ್ತದೆ ಅನ್ನೋ ಒಂದು ಭರವಸೆ ಜನರಿಗೆ ಬಂದಿದೆ. ಎಸ್, ಬಹಳ ಖುಷಿ ಆಯ್ತು ನಿಮ್ ಜೊತೆ ಚರ್ಚೆ ಮಾಡಿ ಸರ್ ಅವರೇ. ಸೊ ದಲಿತ ಪರ ಹೋರಾಟಗಾರರು ಹಾಗೂ ಭಾರತೀಯ ಜನತಾ ಪಕ್ಷದ ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕರು ಚಲವಾದಿ ನಾರಾಯಣ ಸ್ವಾಮಿ ಅವರ ಜೊತೆ ಚರ್ಚೆ ಮಾಡಿದ್ದಕ್ಕೆ ಬಹಳ ಖುಷಿ ಆಗ್ತದೆ. ಧನ್ಯವಾದಗಳು. ನಮಸ್ಕಾರ.